ಸರ್ ನಮಸ್ತೆ ಸರ್. ನಾನು ಏನಂತ ಹೇಳಿಲ್ಲ ಸರ್. ನಾನೊಬ್ಬ SC ಅಂತ ಹೇಳ್ಬಿಟ್ಟು ಭಾರಿ ಅವಮಾನ ಮಾಡ್ತಾರೆ. ನಾನು ಏನು ಹೇಳೋಕ್ಕಾಗುತ್ತೆ ಸರ್? ನನ್ನ SC ಸರ್. ನಾನು ಏನು ಹೇಳೋಕ್ಕಾಗುತ್ತೆ ಸರ್? ನಾನು ಏನು ಹೇಳಿದ್ರು ನಾನು ಯಾರು ಕೇಳ್ತಾ ಇಲ್ಲ. ನಾನು ಸಿಂಚನ ತಂದೆ 9ನೇ ಕ್ಲಾಸ್ ಆಲ್ಪಕ್ಕೆ ಸ್ಕೂಲಲ್ಲಿ ಓದ್ತಾ ಇದ್ಲು. ಅವಳು ಯಾರೋ ಒಬ್ಬ ಹುಡುಗ ಲೆಟ್ರ್ ಬರೆದಿದ್ದಂತೆ. ಹುಡುಗ ಲೆಟ್ರ್ ಬರೆದಿದ್ದಕ್ಕೆ ಅವರಪ್ಪ ಅವ್ರ ಅಮ್ಮನ್ನೆಲ್ಲ ಕರೆಸಿ ಹೇಳಿದ್ದಾರೆ, ಹಂಗೆಲ್ಲ ಮಾಡ್ಯವನೇ, ನಿನ್ನ ಮಗನ ಸೇಫ್ಟಿ ಮಾಡ್ಕೆ ಅಂತ. ಅದೇ ನಮ್ಗೆ ಯಾಕೆ ಸರ್ ನಮ್ಗೆ ಹೇಳಿಲ್ಲ? ನನ್ನ ಹುಡುಗಿ ತಗೊಂಡಿದ್ರೆ ಅಷ್ಟೇ. ನನ್ನ ಹುಡುಗಿ ತಪ್ಪೇ ಮಾಡಿರಲಿ, ನಮ್ಮನ್ನು ಕರೆಸಿ ಬುದ್ಧಿ ಹೇಳ್ಬೇಕಾಯ್ತು. ನಮಗೆ ನಿನ್ನ ಮಗಳು ತಪ್ಪು ಮಾಡೋಳಪ್ಪ, ಹಿಂಗೆ ಬೈದಿದ್ದೀವಿ ಅಂತ ಹೇಳ್ಬೇಕಾಯ್ತು. ಏಕಾಏಕಿ ನನ್ನ ಜಾತಿ ಬಗ್ಗೆ ಎತ್ತಣಿಸೋದು ಏನಿತ್ತು ಸರ್? ಮಾತೆತ್ತಿರ ಜೈ ಭೀಮ್ ಜೈ ಭೀಮ್ ಅಂತೀರ. ಯಾವ ಚರಿತ್ರೆಯಲ್ಲಿ ನೀವು ಕೆಲಸ ತಗೊಂತೀರಾ? ಎಲ್ಲಿ ಕೆಲಸ ತಗೊಂಡಿದ್ದೀರಾ ಅಂತ ಬೈತಾರಂತಲ್ಲ. ನನ್ನ ಮಗಳನ್ನ ಅವಮಾನ ಮಾಡ್ತಾರಂತಲ್ಲ. ನನ್ನ ಕ್ಯಾಸ್ಟ್ ಬಗ್ಗೆ ನನಗೆ ಗೌರವ ಇಲ್ವಾ? ನನಗೆ ನ್ಯಾಯ ಇಲ್ವಾ? ನನಗೆ ಜೈ ಭೀಮನ್ನ ನಮಗೆ ಇದಿಲ್ವಾ? ನಾವು ಕೆಲಸ ತಗೊಳಕ್ಕೇನು ಆಗಲ್ವಾ? ನಾನಂತೂ ಓದಲಿಲ್ಲ, ನನ್ನ ಮಕ್ಕಳನ್ನಾರ ಓದಿಸ್ಬಾರ್ದ? ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬಾರ್ದು ಅವ್ರಿಗೆ? ನಾವು ಕೂಲಿ ಮಾಡಿ ಸಾಕ್ತಾಯಿದ್ದೀನಿ. ಯಾಕೆ ನನ್ನ ಜಾತಿ ಬಗ್ಗೆ ಅವಮಾನ ಮಾಡ್ತಾರೆ ಸರ್? ಅವ ಅಮ್ಮಂಗೆ ಶಿಕ್ಷೆ ಆಗ್ತಿಲ್ಲ. ಆಲ್ಕುಕ್ಕೆ ಸಂಸ್ಥೆ ಮೇಲೆ ಕೇಸ್ ತಗೊಂತ ಇಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ನ್ಯಾಯ ಬೇಕು ಸರ್. ಅವ ಅಮ್ಮನ ಮೇಲೆ ಆಕ್ಷನ್ ತಗೋಬೇಕು. ನಾನು ಕೊಟ್ಟಿರೋ ಕಂಪ್ಲೇಂಟೇ ಬೇರೆ, ಅವ್ರು ತಗೊಂಡಿರೋ ಕಂಪ್ಲೇಂಟೇ ಬೇರೆ. ನನಗೆ ನ್ಯಾಯ ಬೇಕು ಸರ್. ನನಗೆ ನ್ಯಾಯ ಬೇಕು. ಆ ಸ್ಕೂಲ್ ಸಂಸ್ಥೆ ಮೇಲೆ ಯಾಕೆ ತಗೊಂತ ಇಲ್ಲ? ನಾವು ಜೈ ಭೀಮ್ ಅಂತ ಕೂಗಬಾರ್ದಾ? ಜೈ ಭೀಮ್ ಏನು ನೀವು ಮಾಡೋಕ್ಕಾಗಲ್ಲ. ಯಾವ ಚರಿತ್ರೆ ನೀವು ಕೆಲಸ ತಗೊಂಡಿದ್ದೀರ? ಬರೀ ಬಾತ್ರೂಮ್ ತೊಳೆಯೋದು, ಬರೀ ಕಸ ಹೊಡೆಯೋದು, ಬಸ್ ಸ್ಟ್ಯಾಂಡ್ಗಳಲ್ಲಿ ನೀವೇನೇ ಓದಿರು ಅಂತಳಂತಲ್ಲವಮ್ಮ. ಯಾಕೆ ಯಾರು ಕೆಲಸ ತಗೊಂಡೇ ಇಲ್ವಾ? ನಮ್ಮ ಕ್ಯಾಸ್ಟಲ್ಲಿ ನಾವು SC ಅಂತ ನಾವೆಲ್ಲೂ ಹೇಳ್ಕೊಂಡು ತಿರ್ಗಾಡಂಗಿಲ್ವಾ? SC ಅಂತ ಅವಮಾನ ಮಾಡ್ತಾರಲ್ಲ. ನಾವು ಏನು ಮಾಡೋಣ? ನಾವು SC ನಾವು ಇರೋದೇ ಬೇಡವಾ? ನಾವು 3 ಜನನು, ನನ್ನ ಹೆಂಡತಿ, ನನ್ನ ಮಗಳು, ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅದೇ ಸ್ಕೂಲ್ ಮುಂದೆ ಹೋಗಿ ನಾವು ಸತ್ತೋಗ್ತೀವಿ. ಏನಾಯ್ತು ಅಂತ ಮತ್ತೆ ಪದೇ ಮಗುಗೆ ಏನಾಯ್ತು ಅಂತ ಅವ್ರ ತಾಯ್ಕಂದು ಹೇಳ್ತಿದ್ರೆ, ನಾನು ಒಬ್ಬ ತಂದೆಯಾಗಿ, ನಾನು ಒಂದು ಹೆಣ್ಮಗು ತಂದೆಯಾಗಿ ತನ್ನ ಮಕ್ಳಿಗೆ ಏನಾದ್ರು ಹಿಂಗಾಗಿದ್ರೆ ಬೇರೆ ಯಾರನ್ನ ಬಂದು ನಾನು ಕೇಳಿದ್ರೆ ನಾನು ಮಾತಾಡೋಕ್ಕಾಗ್ತಾ ಇತ್ತಾ? ಅದೇ ಒಂದು ಪರಿಸ್ಥಿತಿ ಇವತ್ತು ಆ ಒಂದು ಕುಟುಂಬಕ್ಕಾಗಿದೆ. ಆ ಕುಟುಂಬಕ್ಕೆ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆ ಕುಟುಂಬದ ಜೊತೆಯಲ್ಲಿ ನಿಂತ್ಕೊಂಡು ಆ ಒಂದು ಸತ್ತಂತಹ ಒಂದು ಹೆಣ್ಮಗುಗೆ ನ್ಯಾಯ ಕೊಡಿಸೋದ್ರ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇದು ಯಾವುದೇ ವಿರೋಧಿಗಳು ಯಾರೇ ಬರಲಿ, ಅವನು ಯಾವನೇ ಬರಲಿ, ಯಾವುದೇ ಕಮ್ಯುನಿಟಿ ಆಗಲಿ, ನಾವು ಯಾರಿಗೂ ಸಹ ನಾವು ತಲೆ ಕೆಡಿಸ್ಕೊಳೋದಿಲ್ಲ. ನಮಗೆ ಒಂದೇ ಒಂದು ನ್ಯಾಯ ಬೇಕು. ನಮಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಇದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ನಂಬ್ಕೊಂಡಿರೋ ನಾವು. ಸಂವಿಧಾನದಲ್ಲಿ ನಮ್ಮ ನ್ಯಾಯ ಸಿಗುತ್ತೆ. ಆದ್ದರಿಂದ ಇವತ್ತು ಆ ಕುಟುಂಬಕ್ಕೆ ನಾವು ಎಲ್ಲರ ಪರವಾಗಿ ನಾವು ಬೆಂಬಲ ನೀಡ್ತಾ ಇದ್ದೇವೆ. ಎಲ್ಲ ಮಾಧ್ಯಮ ಮಿತ್ರರು ಮುಂದೆಗಡೆ ಇದ್ದಾರೆ. ದಯಮಾಡಿ ನೀವೆಲ್ಲರೂ ಸೇರಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಯಾವುದೇ ಸಮುದಾಯ ಆಗಲಿ, ಯಾವುದೇ ಸಮುದಾಯದಲ್ಲಿ ಹೆಣ್ಮಗು ಆಗಿ ಯಾರಿಗೂ ಸಹ ಈ ರೀತಿಯ ಪ್ರಕರಣಗಳು ಆಗಬಾರ್ದು. ಶಿಕ್ಷಕರು ಬೈದಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ಏನಾಗಿದೆ ಅಲ್ಲಿ ನಡೆದಿರ್ತಕ್ಕಂಥದ್ದೇನು? ಯಾವ ವಿಚಾರಕ್ಕೆ ಇವರು ಸೂಸೈಡ್ ಮಾಡ್ಕೊಂಡಿರೋದು? ಎಸ್ ಮಹಾದೇವ್, ಏನು ಒಂದು ಪ್ರೇಮ ಪತ್ರ ವಿಚಾರವಾಗಿ ಶಿಕ್ಷಕರು ಬೈದ್ರು ಅಂತ ಹೇಳಿ ವಿದ್ಯಾರ್ಥಿನಿ ಒಂದು ಆತ್ಮಹತ್ಯೆನ ಮಾಡ್ಕೊಂಡಿರುವಂತದ್ದು. ಏನು ತುಮಕೂರು ಜಿಲ್ಲೆ ತಿಪ್ಟೂರಿನಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಮನನೊಂದು ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ 9ನೇ ತರಗತಿ ಸಿಂಚನ ಅಂತ ಹೇಳಿ ಇದೀಗ ಕೇಳಿ ಬರ್ತಾ ಇರೋಂಥದ್ದು. ನಮ್ಮ ಮಗಳು ಉತ್ತಮ ವಿದ್ಯಾರ್ಥಿನಿ ಆಗಿದ್ಲು. ಏನು ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾವುದೇ ರೀತಿ ಇರ್ಲಿಲ್ಲ ಅಂತ ಹೇಳಿ ಏನು ತಂದೆ ಧನಂಜಯ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋಂಥದ್ದು. ಏನು ವಿದ್ಯಾರ್ಥಿಯ ಮೇಲೆ, ಅಂದ್ರೆ ಏನು ಲವ್ ಲೆಟರ್ ಬರ್ತಿದ್ದಂತಹ ವಿದ್ಯಾರ್ಥಿಯ ಮೇಲೆ ಒಂದು FIR ನ ಮಾಡಿದ್ದಾರೆ. ಆದ್ರೆ ಶಿಕ್ಷಕರ ಮೇಲೆ ಯಾಕೆ ಮಾಡಿಲ್ಲ ಅಂತ ಹೇಳಿ ಒಂದು ಗಂಭೀರ ಆರೋಪವನ್ನ ಕೂಡ ಈಗ ಪೋಷಕರು ಮಾಡ್ತಾ ಇರುವಂತದ್ದು. ಜೊತೆಗೆ ಏನು ಪೊಲೀಸ್ ಕ್ರಮದ ಮೇಲೆ ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪೋಷಕರು. ಸಾಯುವ ಮುನ್ನ ಅಕ್ಕನಿಗೆ ಮಾಹಿತಿಯನ್ನ ಕೂಡ ನೀಡಿದ್ರಂತೆ ಎನ್ನುವ ಹೇಳಿಕೆ ಕೂಡ ನೀಡ್ತಾ ಇದ್ದಾರೆ. ಬಾಲಕಿಯ ಅಂತ್ಯಕ್ರಿಯೆಗೆ ಶಾಲೆಯ ಶಿಕ್ಷಕರು ಕೂಡ ಗೈರಾಗಿದ್ರು, ಯಾಕೆ ಅಂತ್ಯಕ್ರಿಯೆಗೆ ಭಾಗಿಯಾಗಲಿಲ್ಲ ಅಂತ ಹೇಳಿ ಮತ್ತೊಂದು ಆರೋಪವನ್ನ ಮಾಡ್ತಿರುವಂತದ್ದು. ಕರ್ನಾಟಕ ಭೀಮಸೇನಾ ಮೊರೆಗೆ ಹೋಗಿ ಏನು ತಮ್ಮ ನೋವನ್ನ ತೋಡ್ಕೊಂಡದ್ದು ಮಹಾದೇವ್.